ಏನು ಇವತ್ತು ಒಂದು 3-4 ದಿವಸದಿಂದ ನಾನು ಸೋಷಿಯಲ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ಟೆಲಿವಿಷನ್ದಲ್ಲಿ ಬರ್ತಕ್ಕಂಥ ಹುಬ್ಬಳ್ಳಿ ಪ್ರಕರಣ, ಲವ್ ಜಿಹಾದ್ ಪ್ರಕರಣದಲ್ಲಿ ಏನು ಶಮೀರ್ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಮತ್ತು ಅವರು ಸಹೋದರಿ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ, ಅದು ಕೂಡ ನಮ್ಮ ನೇಹಾ ಹಿರೇಮಠ ಹತ್ಯೆ ಕೂಡ ಆ ಆರೋಪಿಗೂ ಕೂಡ ಇವರೇ ಟ್ರೈನರ್ ಆಗಿದ್ದರು ಮತ್ತು ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನ ಮಾಡಿದರು. ಆಮೇಲೆ ಅದರ ಜೊತೆಗೆ ಅವ್ರ ತಂದೆಯವರು ಪದೇ ಪದೇ ನಮಗೆ ಬಂದು ನನ್ನ ವಾರ್ಡ್ನಲ್ಲಿ ಜಿಮ್ ಕಾಂಪಿಟೇಷನ್ ಇದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋಣ, ಆಮೇಲೆ ನಿಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅಂಥೇಳಿ ಭಾಳ ಒತ್ತಾಯ ಮಾಡ್ತಿದ್ರು. ಇದಕ್ಕೆ ಬಿಫೋರ್ ಅಂದ್ರೆ ಆ ಆರೋಪಿ ಕೂಡ ನನ್ನೊಂದು ಫೋಟೋ ತಕ್ಕೊಳ್ಬೇಕನ್ನೋ ಇಂಟರ್ಮಿನೇಷನ್ ಇತ್ತು ಅವ್ರಿಗೆ. ಅದರಿಂದ ನನಗೆ ಭಾಳಷ್ಟು ಒತ್ತಡ ಆಗ್ತಿದ್ರು ಅವ್ರು ಬಂದು. ಇದೇ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಏನಿದಾರಲ್ಲ ಅವರು, ಆಮೇಲೆ ದೋಸ್ತಿ ಖಾತೆನಲ್ಲೇ ಬಂದು ಕೇಳೋದು, ಈ ರೀತಿ ಮಾಡ್ಕೊಂಡು ಅವ್ರಿಗೆ ಏನೇನು ಎವಿಡೆನ್ಸ್ ಬೇಕು ಆ ರೀತಿ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ರು. ಅದಕ್ಕೆ ನಾನು ಯಾವುದೂ ಕೂಡ ಅದು ಆಸ್ಪತ್ರೆನ ಕೊಟ್ಟಿಲ್ಲ. ನನ್ನೇನು ವಾರ್ಡ್ ನಂಬರ್ 68 ಇದೆ, ಅಲ್ಲಿ ವೀರಶೈವ ಲಿಂಗಾಯತ ಪರಂಪರೆ ಮಠಗಳು ಭಾಳ ಇದಾವೆ, ಧಾರ್ಮಿಕ ಕಾರ್ಯಕ್ರಮ ಜಾಸ್ತಿ, ನಮ್ದು ತೇರು, ಗುಡಿ, ಗುಂಡಾರ, ಪ್ರವಚನ ಈ ಕಾರ್ಯಕ್ರಮ ಜಾಸ್ತಿ ಮಾಡೋದಿರ್ತೈತಿ. ಅಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅದು ಇರಂಗಿಲ್ಲ ಅಂತೇಳಿ ಒಂದು 10 ಸಲ ಕೂಡ ನಾನು ಬಂದರು. 10 ಸಲನೂ ಇದೇ ಮಾತಾಡಿದೆ. ಆಮೇಲೆ ಪದೇ ಪದೇ ಅವರು ನನಗೆ ಮೇಲೆ ಫೋನ್ ಮಾಡೋರು, ಪ್ರತಿಯೊಂದು ಹಬ್ಬಕ್ಕಾಗ್ಲಿ ವಿಶ್ ಮಾಡ್ದಂಗೆ ಮಾಡಿ ನಮ್ಮ ಮನೆಗೆ ಬಿರಿಯಾನಿ ಊಟಕ್ಕೆ ಬರ್ರಿ, ಇವತ್ತು ಒಳ್ಳೆ ಬಿರಿಯಾನಿ ಮಾಡ್ಯಾರ ಅನ್ನೋ ಮಾತಾಡಿ. ನಾನು ಅನೇಕ ಸಲ ಹೇಳಿದ್ದೇನೆ ಅವರಿಗೆ, ನಾವು ಜಾತಿಯಿಂದ ಸ್ವಾಮಿಗಳು ಇರೋದ್ರಿಂದ, ಬೇಡಜಂಗಮ ಇರೋದ್ರಿಂದ, ನಾವು ಯಾವುದೋ ರೀತಿಯಿಂದ ಶಾಕಾಹಾರಿ ಇರೋದ್ರಿಂದ ನಾವು ನಾನ್ ವೆಜ್ ಮುಟ್ಟಲ್ಲ, ನಾವು ಎಗ್ಗು ಕೂಡ ತಿನ್ನಲ್ಲ, ಬಿರಿಯಾನಿ ಎಲ್ಲಿದ್ದು ಬಂತ್ರಿ ಅಂತ ಸಾಕಷ್ಟು ಸಲ ಹೇಳಿದ್ರು ಕೂಡ. ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಇನ್ನೊಬ್ಬರು ಹಿರಿಯರು ನಮ್ಮ ಸಮಾಜದವರು, ಅವರು ಜಿಮ್ನಲ್ಲಿ ನೋಡ್ಕೊಳಕ್ಕೆ ಹಂಗೆ ಹೋಗ್ತಾ ಇದ್ರು. ಅವ್ರ ಕಡೆಯಿಂದ ಫೋನ್ ಹಚ್ಚವನೇ ಅವನು.